ಎಲ್ರಿಗೂ ನಮಸ್ಕಾರ. ಚಾರ್ಜ್ ಶೀಟ್ ಚಿತ್ರದ ಟ್ರೈಲರ್, ಟೀಸರ್, ಇದೇ ಸಿನಿಮಾ ಹತ್ತಿರದಲ್ಲೇ ಬಿಡುಗಡೆ ಆಗುತ್ತೆ. ತುಂಬ ಸಂತೋಷ ಆಯಿತು ನೋಡಿ. ಸುಂದರರಾಜ್ ಅವರ ಅದರಲ್ಲೂ 250ನೇ ಚಿತ್ರ ಚಾರ್ಜ್ ಶೀಟ್ ಅನ್ನೋದು ತುಂಬ ಸಂತೋಷ. ಒಬ್ಬ ಕಲಾವಿದರಾಗಿ ಬಂದು ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿದ್ದೀರಿ ಅನ್ನೋದು ಇದಾಗಿಲ್ಲ. ನಮ್ಮ ಮುಂದಕ್ಕೆ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತು. ಆಗಲಿ ಆದಷ್ಟು ಬೇಗ. ಸೊ ಒಂದು ಕಲಾವಿದನಾಗಿ ಬಂದು ಹಲವಾರು ಪಾತ್ರಗಳಲ್ಲಿ ಎಷ್ಟೋ ವರ್ಷಗಳಿಂದ ಒಂದು 250 ಚಿತ್ರಗಳನ್ನ ಅವರು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ನನಗೆ ಸುಂದರರಾಜ್ ರವರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ತುಂಬಾ ಆತ್ಮೀಯರು ಒಬ್ಬ ಕಲಾವಿದರಾಗಿ ಮಾತ್ರ ಅಲ್ಲ, ಒಬ್ಬ ಕಲಾವಿದನಾಗಿ ಬಂದು ನನ್ನ ಕೆಲಸ ಒಬ್ಬ ಕಲೆ ಚಿತ್ರರಂಗದಲ್ಲಿ ಪಾತ್ರ ಮಾಡೋದು ಅಷ್ಟೇ ಅಂತ ಎಷ್ಟೋ ಜನ ಸೀಮಿತವಾಗಿ ಅಯ್ಯೋ ಸಾಕಪ್ಪ ನನಗೆ ಅಂತಾರೆ. ಬಟ್ ಸುಂದರರಾಜ್ ಕಲಾವಿದರಾಗಿ ಮಾತ್ರ ತೊಡಗಿಸ್ಕೊಂಡಿಲ್ಲ, ಅವರು ಚಿತ್ರರಂಗದ ಹಲವಾರು ಸಂದರ್ಭಗಳಲ್ಲಿ ಚಿತ್ರರಂಗನ ಬೆಳೆಸುವಂತ ಒಂದು ಸಂದರ್ಭ ಬಂದಾಗ ಮುಂದೆ ನಿಂತ್ಕೊಂಡು ಚಿತ್ರರಂಗದ ಏನೇ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆ ಸಂದರ್ಭದಲ್ಲಿ ಅದನ್ನೆಲ್ಲ ನಿಭಾಯಿಸ್ತಾ ಚಿತ್ರರಂಗನ ಯಾವ ರೀತಿ ಮುಂದಕ್ಕೆ ತಂದ್ರು ಅನ್ನೋದನ್ನ ನನ್ನ ಕಣ್ಣು ಮುಂದೆ ನಾನು ಅವ್ರ ಜೊತೆಯಲ್ಲಿದ್ದು ನೋಡಿದ್ದೀನಿ. ಇದು ಯಾವತ್ತಿಗೂ ಮರೆಯಕ್ಕಾಗೋದಿಲ್ಲ. ನಾನು ಒಂದು ಕಲಾವಿದರಾಗ್ಬೋದು, ನಾನು ಒಂದು ಕಲಾವಿದರ ಸಂಘದಿಂದ ಅಂದ್ರೆ ಅಣ್ಣವರಿದ್ದಾಗಿಂದ ನೋಡ್ಕೊಂಡ್ ಬಂದಿದ್ದೀನಿ. ಆ ಸಂದರ್ಭಗಳಲ್ಲಿ ಎಷ್ಟು ಕಷ್ಟಪಟ್ಟು ಒಂದು ಕಲಾವಿದರ ಭವನ ಕಟ್ಟೋದಾಗಲಿ, ಕಲಾವಿದರ ಸಂಘ ಕಟ್ಟಬೇಕು, ಅದನ್ನ ಹಿರಿಯರ ಒಂದು ಆಶೀರ್ವಾದ ಮತ್ತು ಅವರ ಅನಿಸಿಕೆಗಳನ್ನ ಚಿತ್ರರಂಗಕ್ಕೆ ಯಾವ ರೀತಿ ಅಳವಡಿಸ್ಕೊಂಡು ಚಿತ್ರರಂಗನ ಬೆಳೆಸಬೇಕು ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸುಂದರರಾಜನ ಒಂದು ನನಗೆ ತುಂಬಾ ಹತ್ತಿರದಿಂದ ಅಂತ ಹೇಳ್ತಾ ಇರೋದಕ್ಕೋಸ್ಕರ ನಿಮಗೂ ಗೊತ್ತಾಗಲಿ ಅಂತ ಹೇಳ್ತೀನಿ. ಕಲಾವಿದರ ಭವನ ಕಟ್ಟಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಚಿತ್ರರಂಗಕ್ಕೆ ಒಬ್ಬ ಕಲಾವಿದರ ಸಂಘ ಕಟ್ಟಬೇಕು ಅನ್ನೋ ರಾಜ್ಕುಮಾರ್ ಅವರ ಆಸೆ, ಅಂಬರೀಷ್ ಅವರ ಆಸೆ, ವಿಷ್ಣು ಸರ್ ಆಸೆ ಎಲ್ಲ ಇದ್ದಾಗ ಬಂದು ನಿಂತ್ಕೊಂಡು ಕೋರ್ಟು ಕಚೇರಿ ಮತ್ತೆ ದುಡ್ಡು ಕಾಸು ಎಲ್ಲ ಕೈಯಿಂದ ಹಾಕೊಂಡು ಖರ್ಚು ಮಾಡಿಕೊಂಡು ಆ ಕಲಾವಿದರ ಭವನಕ್ಕೆ ಯಾವ ರೀತಿ ನಾವು ಕಟ್ಟಬೇಕು, ನಿಲ್ಲಿಸ್ಬೇಕು ಅನ್ನೋದನ್ನ ನಾನು ಕಣ್ಮುಂದೆ ನೋಡಿ ನನಗೆ ನಿಜವಾಗ್ಲೂ ಹೇಳ್ತೀನಿ, ಅದು ತುಂಬಾ ಕಮ್ಮಿ ನಮ್ಮಲ್ಲಿ ಆ ತರ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು. ಆ ಜವಾಬ್ದಾರಿ ಸ್ಥಾನ ಅಂದಾಗ ಎಲ್ರಿಗೂ ಗೊತ್ತು, ಅದರಲ್ಲಿ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಸೊ ಎಲ್ಲ ತಗೊಂಡು ಅದರಲ್ಲೂ ಇಷ್ಟು ಚಿತ್ರಗಳು ಮಾಡಿರೋದು ಯಾರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವೆಲ್ಲ ಟೈಮ್ ಬರೀ ಕಲಾವಿದನಾಗಿ ನಟಿಸಿದ್ರೆ ಇನ್ನೂ ಹಲವಾರು ಚಿತ್ರಗಳನ್ನ ಮಾಡ್ತಾ ಇದ್ರು ಸುಂದರರಾಜ್ ಅಂತ. ನಿಜಾನೇ ಅದು. ಸೊ ಅವರಿಗೆ ಈ 250 ಚಿತ್ರಗಳು ಒಂದು ದೊಡ್ಡ ಯಶಸ್ವಿ ತರಲಿ. ಹಾಗೆ ನಿರ್ಮಾಪಕರು, ನಿರ್ದೇಶಕರಿಗೆ ಮತ್ತೆ ಆ ಚಿತ್ರದಲ್ಲಿ ಕಲಾವಿದರಾಗಲಿ, ತಂತ್ರಜ್ಞರಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ಅಂತ. ಥ್ಯಾಂಕ್ ಯು.